ಒಂದು 3 ಕಪ್ ಕಾಫಿ ಆಗತ್ತಾ? ಹಾಸ್ಪಿಟಲ್ ಅಲ್ಲ, ಏನದು ಡಯಾಗ್ನೋಸ್ಟಿಕ್ ಸೆಂಟರ್ಗೆ. ಫುಲ್ ಮ್ಯಾಚಿಂಗ್ ನಾನು ನೀನು ಇವತ್ತು. ಬಟ್ ಏನಪ್ಪ ಟೂ ವೀಲರಲ್ಲಿ ಹೋದ್ರೆ ಬೇಗ ಹೋಗ್ಬೋದು. ನುಕ್ಕಂಡು ಸಂದಿಗೆ ಒಂದಿಲ್ಲೆಲ್ಲ ಬಿಳಿ ಅಂತ 3 ಕಡೆ ಚುಚ್ಬಿಟ್ರು. ಆ ಕಣ್ಣಲ್ಲಿ ಗಳ ಅಂತ ನೀರು ಬಂದೋಯ್ತು ತೆಗಿ ನನಗೆ. ನನ್ನ ಸ್ಕಿನ್ ನೋಡಿದ್ರೆ ಗಾಬರಿ ಬಿದ್ಬಿಡ್ತೀರಾ ನೀವು. ಕಲ್ತ್ಕೊಳ್ಳಿ, ಹೇಳ್ಕೊಡ್ತೀವಿ. ಕಲಿಯೋ ವಯಸ್ಸಾಗೋಯ್ತು. ಒಗ್ಗರಣೆ ಮಾತ್ರ ನೀವು ಬೇಡ ಅಂದ್ರೂ ಬರ್ತಾರೆ. ಒಂದು ಬೀಟ್ರೋಟ್ ತುರ್ಕೊಡು ಅಂದ್ರೆ ತುರ್ಕೊಡ್ಲಿಲ್ಲ ನೀನು. ಮಲ್ಕೊಂಡು ಎದ್ದು ಬಂದು ಹೊರಗಡೆ ನೋಡಿದ್ರೆ ಫುಲ್ ಮಳೆ ಮೋಡ ಆಗೋ. ಅವ್ರಿಗೆ ಬೇಕಿರೋದು ತಡಕ್ತವ್ರೆ, ಅದು ಖಾಲಿ ಆಗೋಗ್ಬಿಟ್ಟಿದೆ ಪಾಪ. ಅದೇ ಇಲ್ಲ ಆಪ್ಷನ್ ಕಮ್ಮಿ ಇರುತ್ತೆ, ಅಲ್ಲಿಗೋದ್ರೆ ಆಪ್ಷನ್ ಜಾಸ್ತಿ ಇರುತ್ತೆ. ಆಪ್ಷನ್ ಜಾಸ್ತಿ ಇದ್ರೆ ನೀನು ತಗೊಳ್ಳೋದು, ಅದೇ ಕಮ್ಮಿ ಇದ್ರೆ ನೀನು ತಗೊಳ್ಳೋದು. ಇದು ನೋಡಿ ಇವರ ಮಾರ್ನಿಂಗ್ ರೊಟೀನ್. ಎದ್ದ ತಕ್ಷಣ 1 ಕಪ್ ಕಾಫಿ ಇಟ್ಕೊಂಡು ಹಿಂಗ್ ಮೊಬೈಲ್ ಇಟ್ಕೊಂಡು ಮಹಾರಾಜನ್ ತರ ಹಿಂಗ್ ಕಾಲ್ ಹಾಕೊಂಡು ಕುತ್ಕೊಬಿಟ್ರೆ 1 ಅವರ್ ಎದ್ದೇಳಲ್ಲ ಈ ಜಾಗದಿಂದ. ಒಂದು 3 ಕಪ್ ಕಾಫಿ ಆಗತ್ತಾ? 2 ಕಪ್ ಅಷ್ಟೇ. ಹೋಗ್ಲಿ ಬಿಡಿ, 1 ಕಪ್ಪಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ. ಓಕೆ 2 ಕಪ್ ಕಂಡ್ರಪ್ಪ, 3 ಅಲ್ಲ, ಸಾರಿ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ. ಹಾಸ್ಪಿಟಲ್ ಅಲ್ಲ, ಏನದು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಅಲ್ವಾ. ಸೊ ಬ್ಲಡ್ ಟೆಸ್ಟ್ ಕೊಡಬೇಕಿತ್ತು ನನಗೆ. ಅದಕ್ಕೆ ಲಾಸ್ಟ್ ವೀಕೆ ಹೋಗ್ಬೇಕಿತ್ತು, ನಾವೇ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಲಾಸ್ಟ್ ವೀಕ್ ಸ್ವಲ್ಪ ನನಗೆ ಆಫೀಸ್ ಕೆಲಸ ಎಲ್ಲ ಹೆವಿ ಆಗೋಗಿತ್ತಲ್ಲ, ಟೈಮ್ ಸಾಕಾಗ್ತಾ ಇಲ್ಲ ಅಂದ್ಕೊಂಡು ನಾನೇ ಯಾವ ಬಿಡು ನೆಕ್ಸ್ಟ್ ವೀಕ್ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಇವತ್ತು ಹೋಗ್ಬರೋಣ ಅಂತ. ಅದು ಹತ್ರನೂ ಇಲ್ಲ, ಸ್ವಲ್ಪ ದೂರ ಅಂದರೆ ತುಂಬಾನೂ ಅಲ್ಲ, ಬಟ್ ಟ್ರಾಫಿಕ್ ರೋಡು ನಾವು ಹೋಗೋದು. ಅಲ್ಲಿಗೆ ಹೋಗ್ಬೇಕಾ? ಬೇರೆ ಕಡೆ ಹೋದ್ರಾಗಲ್ವಾ? ಹೋಗ್ಬೋದು, ಬಟ್ ಅಲ್ಲೇ ಬೆಟರ್ ಅನ್ಕೊಳ್ಳುತ್ತೆ. ಯಾಕಂದ್ರೆ ನಮ್ಮ ಡಾಕ್ಟರ್ ಅಲ್ಲಿಗೆ ಇರ್ತಾರಲ್ಲ. ನಾನು ತೋರಿಸ್ತಿರೋ ಡಾಕ್ಟ್ರು ಯೂಶ್ವಲಿ ಅಲ್ಲೇ ರೆಫರ್ ಮಾಡೋದು. ಕೇಳಿದೆ ಲಾಸ್ಟ್ ವೀಕೆ, ಇಲ್ಲೇ ಎಲ್ಲರೂ ಹತ್ರ ಮಾಡಿಸ್ಲ ಅಂದರೆ ಇಲ್ಲ ಬೇಡ, ಅಲ್ಲೋಗಿ ಅಲ್ಲಿ ಸ್ವಲ್ಪ ರಿಪೋರ್ಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ರಿಸಲ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು. ಏನಿಲ್ಲ, ರಿಪೋರ್ಟ್ಗೆಲ್ಲ ಏನು ವೆಯ್ಟ್ ಮಾಡೋಂಗಿಲ್ಲ, ಹೋಗಿ ಜಸ್ಟು ಸ್ಯಾಂಪಲ್ ಕೊಟ್ಟು ಬರೋದಷ್ಟೇ. ಅದು 2-3 ಡೇಸ್ ಆಗುತ್ತಂತಲ್ವ ಅದು ರಿಪೋರ್ಟ್ಗೆ? 2-3 ಡೇಸ್ ಆಗುತ್ತೆ. 2-3 ಡೇಸ್ ಆಗುತ್ತೆ. ಅದೊಂದು ಕೆಲಸಕ್ಕೆ ಇವಾಗ ರೆಡಿಯಾಗಿ ಹೋಗ್ಬೇಕು ನೋಡಿ. ಇವಾಗ ಎದ್ದು ಕಾಫಿ ಗಿಫಿ ಮಾಡಿಕೊಟ್ಬಿಟ್ಟು ನಾನು ನನ್ನ ರೊಟೀನ್ನ ಫಾಲೋ ಮಾಡ್ತಾ ಇದ್ದೀನಿ. ನಮ್ಮದು ಎದ್ದ ತಕ್ಷಣ ರೊಟೀನ್ ಕಾಫಿ ಇರಲ್ಲ. ಇದರಲ್ಲಿ ಒಂದು ಚೊಂಬು ಬಿಸಿನೀರು, ಬಾದಾಮು, ವಾಲ್ನಟ್ ಇರುತ್ತೆ. ಇದನ್ನು ತಿಂದ್ಬಿಟ್ಟು ಆಮೇಲೆ ಏನಿದ್ರು ಕಾಫಿ ಗಿಫಿ ಒಂದು 15 ಮಿನಿಟ್ಸ್ ಬಿಟ್ಟು. ಹಾಲು ಖಾಲಿಯಾಗಿದೆ, ಈಗ ಮನು ಕಾಫಿ ಕುಡಿದ್ಬಿಟ್ಟು ಹೋಗ್ಬೇಕು. ಬೆಳಗ್ಗೆ ಅವ್ರು ಹಾಲು ತರಕ್ಕೆ ಹೋಗ್ಬೇಕು ಅಂದರೆ ಇರಿಟೇಟ್ ಮಾಡ್ಕೊಂತಾರೆ. ನೆನ್ನೆ ಸಂಜೆನೇ ಹೇಳಿದ್ದೀನಿ ತಂದಿಡಪ್ಪ ಅಂತ, ಮರ್ತ್ಕೊಬಿಟ್ಟಿದ್ದಾರೆ. ನಾನು ನೋಡ್ಕೊಂಡಿಲ್ಲ, ತಂದಿಟ್ಟಿದ್ದಾರೆ ಅನ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇವಾಗ ಅದಕ್ಕೆ ಉಪ್ಪು ಅನ್ಕೊಂಡು ಕೂತವ್ರೆ, ಬೆಳಗ್ಗೆನೆ ಹೋಗ್ಬೇಕಾ ನಾನು ಅಂತ. ಇವಾಗ ರೆಡಿಯಾಗಿ ಹೊರಟಿದ್ದಾಯ್ತು. ತಿಂಡಿ ಎಲ್ಲ ತಿನ್ಕೊಂಡು ಆ್ಯಸ್ ಯೂಶ್ವಲ್ ಮನೇಲೇನು ಮಾಡಲಿಲ್ಲ, ತರಿಸ್ಕೊಬಿಟ್ಟೆ. ಇಡ್ಲಿ ತಿನ್ಕೊಂಡು ಹೊರಟಿದ್ದೀವಿ. ಇವಾಗ ಹೊರಡೋಣ. ಫುಲ್ ಮ್ಯಾಚಿಂಗ್ ನಾನು ನೀನು ಇವತ್ತು. ಸೇಮ್ ಪಿಂಚ್ ಕೊಡ್ಲಾ? ಸೇಮ್ ಪಿಂಚ್ ಕೊಡ್ಲಾ ಅಂದೆ. ಸಣ್ಣ ಇಂಗ್ಲಿಷ್ ಮ್ಯಾಚಿಂಗ್ ಹಾಕೋಬಿಟ್ಟಿದ್ದೀವಿ. ನಾಟ್ ಎಕ್ಸಾಕ್ಟ್ಲಿ ಬಟ್ ಸಿಮಿಲರ್. ಇವಾಗ ಹೊರಟ್ವಿ. ಮನೆ ಹತ್ರ ಹೋಗಿ ಕಾರೇ ತಗೊಂಡು ಹೋಗ್ತಾ ಇದ್ದೀವಿ. ಬಿಸಿಲಿದೆ ಇವತ್ತು ಸಿಕ್ಕಾಬಟ್ಟೆ ಅಲ್ವಾ ಬನ್ನು? ಬಟ್ ಏನಪ್ಪ ಟೂ ವೀಲರಲ್ಲಿ ಹೋದ್ರೆ ಬೇಗ ಹೋಗ್ಬೋದು. ನುಕ್ಕಂಡು ಸಂದಿಗೆ ಒಂದಿಲ್ಲೆಲ್ಲ ಬಿಳಿ ಅಂತ. ಕಾರಲ್ಲಿ ಹೋದ್ರೆ ಇಲ್ಲ, ಒಂದೇ ಲೇನಲ್ಲಿ ಹೋಗ್ಬೇಕು. ಸಖತ್ ಟ್ರಾಫಿಕ್ ಇರ್ತವೆ. ಆಮೇಲೆ ರೋಡ್ಗಳು ಚಿಕ್ಕವು ನಮ್ದು ಏರಿಯಾ. ರೋಡ್ ಕಷ್ಟ ಓಡಿಸೋದು. ರೋಡ್ ಚಿಕ್ಕ, ಮಕ್ಕಳುಗಳು ಜಾಸ್ತಿ. ಯಾವಾಗ ಯಾವ ಕಡೆಯಿಂದ ಅಡ್ಡ ಬಂದ್ಬಿಡ್ತಾರೆ ಗೊತ್ತಾಗಲ್ಲ. ಪುಸುಕಂತ ಬಂದ್ಬಿಡ್ತಾರೆ. ಅದು ಇವಾಗ ಯೂನಿಸೈಕಲ್ಗಳು ಬರ್ತಾವ ಗೊತ್ತಾ, ತಳ್ಕೊಂಡು ಕಾಲಲ್ಲಿ. ಸ್ಕೂಟರ್ ಅಂತಾರದನ್ನ, ಅದ್ರಲ್ಲಿ ಬಂದ್ಬಿಡ್ತವೆ. 2 ಚಕ್ರದ್ದು ಬರುತ್ತಲ್ಲ ಸ್ಕೂಟರ್, ಹಿಂಗೆ ತಳ್ಕೊಂಡು ಹೋಗೋದು. ಅದು ಈಗಲೂ ಐತೆ ನಮ್ಮ ಅಕ್ಕನ ಮನೇಲಿ. ನಮ್ಮ ರಚ್ಚುಕ್ ತಗೊಂಡು ಅದನ್ನ ನೈಜ ಯೂಸ್ ಮಾಡಿ ಇವಾಗ ಹೋದಾಗ ನಾವು ಯೂಸ್ ಮಾಡ್ತೀವಿ. ರಚಿತ್ ನೈಜ ಅದರಲ್ಲೇ ಮನೆ ಒಳಗಡೆ ಎಲ್ಲ ಓಡಾಡ್ತಾ ಇದ್ದಿದ್ದು. ಎಲ್ಲಿ ಏನಾದ್ರು ತಗೊಂಡು ಬಂದರೆ ಅದರಲ್ಲೇ ಹೋಗೋದು. ಏನು ಭಾಳ ದೊಡ್ಡ ಸಾಧನೆ ಥರ ಚೆನ್ನಾಗಿರತ್ತೆ ಅದೊಂಥರ. ಅದರಲ್ಲಿ ಬ್ರೇಕು ಗೀಕ್ ಎಲ್ಲ ಕೊಟ್ಟಿರ್ತಾನೆ. ಇದೊಂದು ಸ್ಟ್ರೆಚ್ ಅಪ್ ಅಷ್ಟೇ, ರೋಡ್ ಕಂಜೆಸ್ಟೆಡು. ನೀನು ಒಂದ್ಸರಿ ಮೇನ್ ರೋಡಿಗೆ ಕನೆಕ್ಟ್ ಆದ್ಮೇಲೆ ರೋಡ್ ವೈಡ್ನಿಂಗ್ ಇದೆ, ಬಟ್ ಟ್ರಾಫಿಕ್ ಜಾಸ್ತಿ. ಇಲ್ಲೂ ವೈಡ್ನಿಂಗ್ ಎಲ್ಲ ಅಕ್ಕಪಕ್ಕ ಹಿಂಗೆ ನಿಲ್ಸಿರ್ತಾರಲ್ಲ, ಅದಕ್ಕೆ ನೋಡು ಹೆಂಗ್ ನಿಲ್ಸವ್ರೆ ಅಕ್ಕಪಕ್ಕ ಎಲ್ಲ ಫುಲ್ ಪಾರ್ಕಿಂಗ್. ಇದು ಈ ಕಡೆ ಇರೋದು ರಾಮಯ್ಯ ಕಾಲೇಜ್ ಅಂಡ್ ಹಾಸ್ಪಿಟಲ್. ಎಲ್ಲಾ ತರ ಕಾಲೇಜು ಇದ್ರಲ್ಲೇ ಇದೆ ಈ ಕ್ಯಾಂಪಸ್ ಅಲ್ಲಿ. ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಗಳದೇ ಇರತ್ತೆ ಇದೆಲ್ಲ ಅನ್ಕೊಂತೀನಿ. ಅದೇ ಹೊರಟ್ವಿ ಇವಾಗ. ನೋಡೋಣ. ಏನು ತುಂಬಾ ಟೈಮ್ ತಗೊಳಲ್ಲ ಅನ್ಕೊಂತೀನಿ ಅಲ್ವಾ ಮನು? ಗೊತ್ತಿಲ್ಲ, ಸದಾಶಿವನಗರದು ಟ್ರಾಫಿಕ್ ಜಾಸ್ತಿ ಅದು.
ಯೂಶಲಿ. ಸೊ ಅದ್ರ ಮೇಲೆ ಡಿಪೆಂಡ್. ಅಲ್ಲೇ ಒಂದು 3-4 ಸರಿ ನಿಂತ್ಕೊಂಡ್ರೆ ಒಂದು 4-5 ನಿಮಿಷ ಎಗರೋಗ್ಬಿಡ್ತೈತೆ. ಅಲ್ಲಿ ಎಳ್ನೀರು ಮಾರ್ತಾ ಇದ್ರು. ಎಲ್ಲಾದ್ರೂ ಎಳ್ನೀರು ನೋಡಿದ್ರೆ ನನಗೆ ನಿಲ್ಲಿಸ್ಬಿಟ್ಟು ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಅಷ್ಟು ಇಷ್ಟ ಆಗುತ್ತೆ ಎಳ್ನೀರು ನನಗೆ. 2000 years later. ನಾವು ಎಲ್ಲೋ ಒಂದು ಅರ್ಧ ಗಂಟೆ ಕೆಲಸ ಜಸ್ಟ್ ಬ್ಲಡ್ ಸ್ಯಾಂಪಲ್ ಕೊಟ್ಬಿಟ್ಟು ಮನೆಗೆ ಬರೋದಲ್ವಾ ಅನ್ಕೊಂಡು ಹೋದ್ರೆ ಒಂದು ವೆಯ್ಟ್ ಮಾಡಿಸಿದ್ರು 3 ಅವರ್ಸ್ ಇದ್ವಾ ಅಲ್ಲಿ. 3 ಅವರ್ಸ್ ಸಾಕಾಗೋಯ್ತು ಕೂತು. ಅದು ಅಪಾಯಿಂಟ್ಮೆಂಟ್ ಹೋಗಿದ್ದು, ವಿತ್ ಅಪಾಯಿಂಟ್ಮೆಂಟು. ಏನು ಸಿಕ್ಕಾಬಟ್ಟೆ ರಶ್ ಇತ್ತಪ್ಪ. ಆಕ್ಚುಲಿ ಲಾಸ್ಟ್ ವೀಕೆ ಹೋಗ್ಬೇಕಿತ್ತು. ನಾವು ಹೋಗ್ದಲೇ ಇರೋ ರೀಸನ್ನು, ಅವರು ಲಾಸ್ಟ್ ವೀಕು ಒಂದು 10 days ಇಂದ ಕ್ಲೋಸ್ ಮಾಡಿದ್ರು. ಅವರೆಲ್ಲೋ ಮೇನ್ ಹೆಡ್ಡು ಆಸ್ಟ್ರೇಲಿಯಾನೋ ಎಲ್ಲೋ ಹೋಗಿದ್ರಂತೆ. ಹಂಗಾಗಿ ನಂದ ಪ್ರಮೋಷನ್ ಕಾಲ್ ಸೈಲೆಂಟ್ ಕಾಲ್ ಹೋಗಿದ್ರಂತೆ. ಹಂಗಾಗಿ ಈ ವೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದು. ಲಾಸ್ಟ್ ವೀಕ್ ಪೇಷಂಟ್ಸ್ ಎಲ್ಲ ಇವತ್ತೇ ಬಂದು ಇದ್ರ ಲೇಟ್ ಆಗೋಗೋಯ್ತು. ನನಗೆ ಬೇರೆ ವೇನ್ ಸಿಗಲ್ಲ ಬ್ಲಡ್ ತೊಗೊಳಕ್ಕೆ. 3 ಕಡೆ ಚುಚ್ಬಿಟ್ರು. ಆ ಕಣ್ಣಲ್ಲಿ ಗಳ ಅಂತ ನೀರು ಬಂದೋಯ್ತು ತೆಗಿ ನನಗೆ ಬ್ಲಡ್. ಅದಕ್ಕೆ ಬ್ಲಡ್ ಸ್ಯಾಂಪಲ್ ಕೊಡಕ್ಕೆ ಹೋಗ್ಬೇಕು ಅಂದರೆ ನನಗೆ ಟೆನ್ಷನ್, ಫುಲ್ BP ರೈಸ್ ಆಯ್ತಾ ಇರುತ್ತೆ ನನಗೆ. ಒಂದ್ಸರಿಗಂತೂ ತಗೊಳ್ಳೋದೇ ಇಲ್ಲ ಬಿಡಿ. ನಾನು ಎಲ್ಲೋದ್ರೂ ವೇನೇ ಸಿಗಲ್ಲ. ಸಣ್ಣ ಅಂತೆ ಒಳಗಡೆ ಇರತ್ತಂತೆ. ಹುಡುಕಿ ತಗೊಂತಾರೆ. ಎಷ್ಟೊಂದು 40 minutes ಒಳಗಡೆ ಇದ್ನ ನಾನು. 40 minutes ಕೊನೆಗೆ ಡಾಕ್ಟ್ರು ಬಂದು ತಗೊಂಡಿದ್ದು. ನರ್ಸ್ ಕೈಯಲ್ಲಿ ಆಗಲೇ ಇಲ್ಲ ತಗೊಳಕ್ಕೆ. ಹೋಗಿ ಡಾಕ್ಟ್ರು ಹೇಳಿ ಸರ್ ಸಿಗ್ತಾನೆ ಇಲ್ಲ ನನ್ನ ವೇನ್ ಅಂತ. ಅಲ್ಲ ಅವ್ರು ಬಂದು ತಗೊಂಡ್ರತ್ತಾಗಿ ಅಷ್ಟಾಯ್ತು. ಇವಾಗ ಬಂದ್ವಿ ನೋಡಿ ಮನೆಗೆ. ಈ ಬೇಕಿರೋ ಕಾಲ್ಗಳಿಗಿನ್ನ ಪ್ರಮೋಷನ್ ಕಾಲ್ಗಳೇ ಜಾಸ್ತಿ ನನಗೆ. ಮನುನು ಇಷ್ಟು ಮಿಸ್ ಮಾಡ್ಕೊಳ್ಳಲ್ಲ. ನೀನು ಇಷ್ಟು ಮಿಸ್ ಮಾಡ್ಕೊಳ್ಳಲ್ಲ ನನ್ನನ್ನು. ಕಂಪ್ನಿಯವ್ರು ಅಷ್ಟು ಮಾಡ್ಕೊಂತಾರೆ, ನೆನ್ಪು ಮಾಡ್ಕೊಂತಾರೆ. ಮಿಸ್ ಇರಲಿ. ಆಫೀಸಿಗೆ ಲಾಗಿನ್ ಮಾಡಿದ್ದೀನಿ. ನನಗೆ ಬೇರೆ ಹೆವಿ ನಿದ್ದೆ ಬರ್ತಾ ಇದೆ. ಏನು ಮಾಡೋದು ಗೊತ್ತಿಲ್ಲ. ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಒಂದು ಅರ್ಧ ಗಂಟೆ ಹೋಗಿ ಮಲ್ಕೊಳ್ಳೋಣ ಅಂತ ಅನ್ಕೊಂತ ಇದ್ದೀನಿ. ಕೆಲಸ ಜಾಸ್ತಿ ಇದೆ ಲಾಸ್ಟ್ ವೀಕಿಂದನೂ ಸಿಕ್ಕಾಬಿಟ್ಟೆ. ನೋಡೋಣ ಏನು ಮಾಡೋದು ಅಂತ. ಇವತ್ತಂತೂ ಇಡೀ ದಿನ ಬರೀ ಹಾಸ್ಪಿಟ್ಲು ಸುತ್ತೋದೇ ಆಗೋಗ್ತಾ ಇದೆ. ಮತ್ತು ಹಾಸ್ಪಿಟಲ್ ಡೇ ಅಂತ ಹೇಳ್ಬೋದು. ಬೆಳಗ್ಗೆ ಎಲ್ಲ ಬ್ಲಡ್ ಟೆಸ್ಟ್ಗೆ ಎಲ್ಲ ಕೊಟ್ಟು ಬಂದಿದ್ದು ನೋಡಿ ಹೇಳ್ತೀನಿ ಇವಾಗ ಯಾಕೆ ಅಂತ. ನಂದು ಸ್ಕಿನ್ನು ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಈಗ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ತಾ ಇದ್ದೀನಿ. ಹೋಗಿದೆ ಆಲ್ರೆಡಿ ಕನ್ಸಲ್ಟ್ ಮಾಡಿದೆ. ಅವರೇ ಬ್ಲಡ್ ಟೆಸ್ಟ್ ಅಡ್ವೈಸ್ ಮಾಡಿದ್ರು. ಅದಕ್ಕೆ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟು ಬಂದಿದ್ದು. ಇಟ್ಕೊಂಬನು ಇಲ್ಲಿ. ನನ್ನ ಸ್ಕಿನ್ ನೋಡಿದ್ರೆ ಗಾಬರಿ ಬಿದ್ದುಬಿಡ್ತೀರಾ ನೀವು. ಹಸಿ ಎಲೆನ ಬಿಸಿಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಡ್ತೀವಲ್ಲ, ತರಗ್ಲೆಲೆ ಅಂತೀವಲ್ಲ, ಹಂಗಾಗೋಗಿದೆ ನಂದು ಸ್ಕಿನ್ ಎಲ್ಲ. ಅದಕ್ಕೆ ಇವಾಗ ಹೋಗಿ ಡರ್ಮಟಾಲಜಿಸ್ಟ್ ಹತ್ರ ಲೋಷನ್ ಬರ್ಸ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಇಚ್ಚಿಂಗ್ ಬರುತ್ತೆ, ತುಂಬ ಇರಿಟೇಷನ್ ಆಗುತ್ತೆ. ಅದಕ್ಕೆ ಹೋಗಿ ಬರೋಣ. ಇವತ್ತು ಎದ್ದ ತಕ್ಷಣ ಸಾಹೇಬ್ರು ಅಡುಗೆ ಮನೆಗೆ ಬಂದು ಹಾಲುಕ್ತು ಬೆಳಗ್ಗೆ ಹಾಲು ಕಾಯಿಸ್ತಾ ಇದ್ದೀರಾ? ಕಾಫಿ ಮಾಡೋಕೆ ನಮಗೂ ಮಾಡಿಕೊಡಿ. ಹಾಲು ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡೋಕ್ಕೆಲ್ಲ ಬರಲ್ಲ. ಕಲ್ತ್ಕೊಳ್ಳಿ, ಹೇಳ್ಕೊಡ್ತೀವಿ. ಕಲಿಯೋ ವಯಸ್ಸಾಗೋಗೈತೆ. ಅಂದರೆ ಫುಲ್ ವಯಸ್ಸಾಗೋಗೈತೆ ಅಂತ ಹೇಳ್ತಾ ಇದೀಯಾ? ಅಲ್ಲಿ ಸೆಟ್ಟು ಜಾಸ್ತಿ ಜೋರಾಗಿ ಉರುಬೇಡ, ಅಲ್ಲಿ ಉದ್ರೋಯ್ತವೆ ಸೆಟ್ಟು. ಹಾಲು ಬಿಡಕ್ಕೆ ಏನು ಸಂಕಟ ಪಡ್ತೀಯ ಆ ಕಪ್ಗೆ. ಹೋಗ್ಲಿ ಸೈಡಿಗೆ ಬಾ, ಬಿಟ್ಕೊಂಡು ಬೇಗ ವಾಪಸ್ ಅಲ್ಲಿಗೆ ಸ್ಟವ್ ಮೇಲೆ ಇಡೋದು. ಕಮ್ಮಿ ಆಯಿತು ನೋಡಿದ್ರೇ ಗೊತ್ತಾಗ್ಲಿಲ್ವಾ ಕಮ್ಮಿ ಆಯಿತು ಅಂತ? ನಾವು ಕರೆಕ್ಟಾಗಿ ಟೆಸ್ಟ್ ಮಾಡಿಬಿಟ್ಟು ಹಾಕೊಳ್ಳೋದು. ಹಂಗೆ ಮಾಡಿ ಹಾಕೊಳ್ಳೋ. ಆಯ್ತಪ್ಪ ನಮ್ಮ ಕೆಲಸ. ಸ್ವಲ್ಪ 1 ನಿಮಿಷ 15 ಸೆಕೆಂಡ್ ತಗೊಂಡಿದ್ದೀಯಾ ಹಾಲು ಬಿಟ್ಕೊಳ್ಳೋಕ್ಕೆ. ಹೋಗಿ ಸೈಡ್ಗೆ ಹಾಲು ಎತ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಸೈಡಿಗೆ ಬಾ. ನನ್ನೋವಿದ್ದಾವೆ ಕೆಲಸಗಳಲ್ಲಿ. ನೋಡ್ದ ಕೊಬ್ಬೆಂಗೈತೆ. ಹಾಲು ತೆಗ್ದು ಅಲ್ಲಿ ಇಡು ಅದ್ರ ಮೇಲೆ ಎಂದೆ. ಹಿಂಗೆ ಹೆಂಡ್ತಿ ಹೇಳಿದ ಮಾತ ಕೇಳ್ಬಿಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಬೇಕು. ನೆನ್ನೆ ನೈಟ್ ತೊಳೆದಿಟ್ಬಿಟ್ಟು ದಬಾಕ್ಬಿಟ್ಟು ಮಲ್ಕೊಂಡಿದ್ದೆ. ಅದ್ರ ಜೊತೆಗೆ ಬಾದಾಮ್ ಬಿಡಿಸ್ಕೋಬೇಕು. ಬೆಳಗ್ಗೆ ಇವಾಗ ಎದ್ದ ತಕ್ಷಣ ನಾನು ಬಾದಾಮು ಮತ್ತು ವಾಲ್ನಟ್ಟು ತಿಂತೀನಿ. ಹಂಗಾಗಿ ಮಾಲ್ಟ್ ಕುಡಿತಾ ಇಲ್ಲಲ್ಲ, ಇನ್ನೂ ಸ್ವಲ್ಪ ಚಳಿ ಕಮ್ಮಿ ಆಗಬೇಕು ಮಾಲ್ಟ್ ಸ್ಟಾರ್ಟ್ ಮಾಡೋಕ್ಕೆ. ಹಂಗಾಗಿ ಇದನ್ನು ಮನುಗೆ ಕೊಟ್ಟರೆ ಅಯ್ಯೋ ನಂಗೆ ಬೆಳಗ್ಗೆ ತಿನ್ನೋಕ್ಕಾಗಲ್ಲ ಅಂತಾರೆ. ಅದಕ್ಕೆ ನಾನು ಒಬ್ಬಳೇ ತಿಂತಾ ಇದ್ದೀನಿ. ಅವರಿಗೆ ಬೆಳಗ್ಗೆ ಕಾಫಿ ಬಿಟ್ಟರೆ ಇನ್ನೇನು ಬೇರೆ ಕೊಡಂಗಿಲ್ಲ, ಕೇಳಕ್ಕೆ ಹೋಗ್ಬೇಡಿ. ಇವಾಗ ಇದು ಒಂದು ಬಿಡಿಸೋದೊಂದು ಕೆಲಸ. ಈ ಬಾದಾಮ್ನೇನೋ ಬಿಡಿಸ್ಬಿಡ್ಬೋದಪ್ಪ, ವಾಲ್ನಟ್ ಬಿಡಿಸೋದೇ ತಲೆನೋವು. ಆ ಸಂದಿಗೆಲ್ಲ ನೀಟಾಗಿ ತೆಗಿಯೋದಕ್ಕೆ. ಆ ಸಿಪ್ಪೆ ಇದ್ರೆ ಸೋಕ್ ಮಾಡಿರೋದ್ರಲ್ಲಿ ಸಿಪ್ಪೆ ಇದ್ರೆ ತಿನ್ನಕ್ಕೆ ಒಂಥರ ಆಗತ್ತದು. ಸಿಪ್ಪೆ ತೆಗೆದ್ರೆ ಚೆನ್ನಾಗಿರತ್ತೆ ತಿನ್ನಕ್ಕೆ.
ಬೇಕೆ ಆಗೋಗ್ಬಿಡ್ತಿತ್ತು. ನಿಮ್ದೆಲ್ಲ ಮಾರ್ನಿಂಗ್ ರೊಟೀನ್ ಹೇಗಿರತ್ತೆ? ನಮ್ದು ಈ ಥರ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ರೊಟೀನ್. ಡೈಲಿ ಎದ್ದು ಸೀದಾ ಫ್ರೆಶನ್ ಅಪ್ ಆಗಿ ಬರೋದೇ ಅಡುಗೆ ಮನೆಗೆ ಬಂದು ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ಒಂದು ಕಪ್ ಹಾಲು ಕಾಫಿನೋ ಕುಡಿದ್ಬಿಟ್ಟು ಆಮೇಲೆ ಕಿಚನ್ನಿಗೆ ಎಂಟ್ರಿ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕೆ. ಇಷ್ಟೆಲ್ಲ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗೋಗುತ್ತೆ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಆ್ಯಕ್ಟಿವ್ ಆಗಿ ಇರೋಕ್ಕಾಗಲ್ಲ, ಸ್ವಲ್ಪ ಲೇಸಿ ಮಾರ್ನಿಂಗೇ ಇರುತ್ತೆ ನಮ್ಮದು. ಆಮೇಲೆ ಯಾವಾಗ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ಗೆ ಎಂಟ್ರಿ ಕೊಡ್ತೀನಲ್ಲ ಅಲ್ಲಿಂದ ಆ್ಯಕ್ಟಿವ್ ಆಗ್ತೀನಿ ನೋಡಿ. ಹೋಗಿ ಮುಂದಕ್ಕೆ ಹೇಳು. ಅದು ಲೇಡಿ ಅಲ್ಲ, ಬೇಬಿ. ಅಯ್ಯೋ, ಲಿಟಲ್ ಲೇಡಿ ಅಂತೆ. ಲೇಡಿ ಲಿಟಲ್ ಬೇರೆ ಇರ್ತಾಳೆ ನಿನಗೆ. ಕೆಲಸ ಎಲ್ಲ ಮಾಡಬೇಡ ಕತೆ. ಅದಕ್ಕೆ ಹೇಳೋದು ಮೆನ್ ಇಸ್ ಅ ಮೆನ್ ಅಂತ. ಅವ್ರ ಬುದ್ಧಿ ಮಾತ್ರ ಬಿಡಲ್ಲ ಅಲ್ವಾ? ಬೆಳಗ್ಗೆ ಇನ್ನೂ ವಯಸ್ಸಾಯ್ತು ನನಗೆ ಅಂತಿದ್ರು, ಇವಾಗ ಅಲ್ಲೇ ಲಿಟಲ್ ಲೇಡಿ ಅಂತ ಓಡಾಡ್ತವ್ರ ಮನೆಯೊಳಗೆಲ್ಲ. ಏನೇಸ್ ಅಡುಗೆ ಮನೆಗೆ ಬಂದಿದ್ದೀವಿ, ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಇವತ್ತು ಏನು ಚಪಾತಿ ಮಾಡಿಬಿಟ್ಟು ಬೀಟ್ರೋಟ್ ತಂದಿದ್ದೆ ಮೊನ್ನೆ. ಆ ಬೀಟ್ರೋಟ್ನ ಪಲ್ಯ ಮಾಡಿಬಿಟ್ಟು ಖಾಲಿ ಮಾಡೋಣ ಅಂತ ಅಂದ್ಕೊಂಡು ಚಪಾತಿ ಇಟ್ಟು ಖಾಲಿಯಾಗಿತ್ತು, ನೆನ್ನೆನೇ ತರಿಸಿ ಇಟ್ಟಿದ್ದೆ. ಇನ್ನು ಒಬ್ಬಳೇ ಮಾಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಮೊನ್ನೂ ಎಲ್ಪಿಗೆ ಕರೆದಿದ್ದೀನಿ. ಬೀಟ್ರೋಟ್ ತುರ್ಕೊಡು, ಅಷ್ಟೊತ್ತಿಗೆ ನಾನು ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ಅಂತ. ತುರ್ಕೊಡ್ತೀಯ ಅಪ್ಪು? ಬೀಟ್ರೋಟ್ ಮಿಕ್ಸ್ ಮಾಡ್ಕೊತೀನಿ. ಅದು ಬೇಡ, ಅದು ನಾನೇ ಮಾಡ್ಕೊತೀನಿ. ಬೀಟ್ರೋಟ್ ತುರಿದು ಕೊಡ್ಬೇಕು ನೀನು, ಅದು ಟೈಮ್. ಮಿಕ್ಸ್ ಮಾಡುವ ಈಗೇನು ಲಿಟಲ್ ಲೇಡಿ ಅಂತಿದ್ದಲ್ಲ ಮೊನ್ನು. ಅದಕ್ಕೂ ಇದಕ್ಕೇನು ಸಂಬಂಧ? ಬರೀ ಬೇರೆ ಲೇಡೀಸ್ ಮೇಲೆ ಮಾತ್ರ ಕನ್ಸರ್ನ್ ಅಲ್ವಾ, ಮನೇಲಿರೋ ಲೇಡಿ ಮೇಲೆ ಇರಲ್ಲ. ಮನೇಲಿರೋದು ಆಂಟಿ. ಲೇಡಿ ಅಂದ್ರೇನೆ ಆಂಟಿ. ಎನ್ವೇಸ್ ನೋಡಿ, ನಾವೇನು ಬಿಲ್ಡಪ್ ಕೊಡ್ತಿದ್ದೋ ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾರೆ ಅಂತ, ಯಾಕೋ ವರ್ಕೌಟ್ ಆಗಲಿಲ್ಲ. ಕೊನೆಗೆ ನಾವೇ ಮಾಡ್ಕೊಳ್ಳೋದು ಯಥಾ ಪ್ರಕಾರ. ಏನಂತ ಅದು ಇದು ಕೊಟ್ಬಿಟ್ಟು ಹೋಗ್ಲಿ. ಬೆಲ್ಲ ಕಾಫಿ ಮಾಡಿಕೊಟ್ಬಿಟ್ಟು ಬೇಗ ತಿಂಡಿ ಮಾಡೋಣ. ಹೊಟ್ಟೆ ಶೂ ಆಗ್ತೈತೆ. ಮಿಡ್-ನೈಟಲ್ಲೇ ಹೊಟ್ಟೆ ಶೂ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಅಂದರೆ ನೈಟು ಬೇಗ ಊಟ ಮಾಡಿದ್ವಿ. ನಾನು ಮಾಡಿದ್ದೆ, ಮನು ಲೇಟ್ ಮಾಡಿದ್ರು, ನಾನು ಬೇಗ ಮಾಡ್ಕೊಟ್ಟಿದ್ದೆ ಊಟ. ಆಮೇಲೆ ನೈಟು ಮಾತಾಡ್ಕೊಂಡು ಎಷ್ಟೊತ್ತು ಮನು ನಾವು ಮಲಗಿದ್ದು? 3 ಗಂಟೆ ಮೇಲೆ. ಅದೇನು ಮಾತಾಡ್ತಿದ್ದೋ, ಬರೀ ಗಾಸಿಪ್ ಮಾಡ್ತಾಯಿದ್ದೋ. ಮಾಡ್ಕೊಂಡು ಹಿಂಗೆ ಮಲ್ಕೊಂಡಿದ್ದೀನಿ, ಹೊಟ್ಟೆ ಶೂ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. 1 ಲೀಟ್ರ್ ಹಾಲು ಖಾಲಿ ಮಾಡ್ತೀಯ ಅಪ್ಪು ನೀನು ದಿನಕ್ಕೆ? ತಿಂಡಿ ತಿಂದು ಮಲ್ಕೋಬೇಕು ನಾನು ಬೇಗ. ಬಾಡಿಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಮಾಡ್ಕೊಂತಾರೆ. ವೆಲ್ಕಮ್. ಕೊಚ್ಚಕ್ಕೆ ಮಾತ್ರ ಬರಲ್ಲ, ಬಾಕಿ ಅದೆಲ್ಲ ನಾವು ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಮಾತ್ರ ನೀವು ಬೇಡ ಅಂದರೂ ಬರ್ತಾರೆ. ನಮಗೆ ಇಷ್ಟ ಇಲ್ಲ ಅವ್ರಿಗೆ ಬಂದು ಒಗ್ಗರಣೆಗೆ ಹಾಕೋದು. ಎಲ್ಲ ಎಫರ್ಟ್ ಹಾಕಿರೋದು ನಾವು. ಬಂದು ಲಾಸ್ಟಲ್ಲಿ ಒಂದು ಈರುಳ್ಳಿ ಒಗ್ಗರಣೆ ಕೊಟ್ಬಿಟ್ಟು ಹೇಳೋದು ಫುಲ್ಲು ನಾನೇ ಮಾಡಿದ್ದೀನಿ, ಸಾಕಾಗಿ ಮಾಡಿದ್ದೀನಿ ಅಂತ. ಹೇಳಿಲ್ವಾ? ಆಯಿತು, ಬೀಟ್ರೋಟ್ ಪಲ್ಯ ಆದರೆ ಚಪಾತಿ ಇಲ್ಲ, ಕುಸ್ಕು ತಿಂತಾ ಇರೋದು. ಬೇಗ ಮಾಡಪ್ಪ ನೀನು, ಲೇಟ್ ಮಾಡಬೇಡ. ಹಬ್ಬ, ತಿಂಡಿ ಮಾಡಿದ್ದೆ, ಗಬ ಅಂತ ತಿನ್ಕೊಂಬಿಟ್ಟೆ. ಹೊಟ್ಟೆ ಶೂ ಆಗ್ಬಿಟ್ಟಿತ್ತು. ಕಾಂಬಿನೇಷನ್ ಅಂತೂ ಸಾಕದಾಗೈತೆ. ಚಪಾತಿ ವಿತ್ ಬೀಟ್ರೋಟ್ ಕ್ಯಾರೆಟ್ ಪಲ್ಯ ಚೆನ್ನಾಗವ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದೀನಲ್ಲ, ಅದು ಚೆನ್ನಾಗೈತೆ ಅಂದಲ್ಲ, ಅದಕ್ಕೆ ಆಯಿತು. ಫುಲ್ಲು ನೀನೇ ಮಾಡಿಬಿಟ್ಟು ಅದು ಹೇಳಿದಾಗ ನಮಗೂ ಖುಷಿ ಆಗುತ್ತೆ. ಅದೇ ಮಾಡ್ತಿದ್ಯಲ್ಲ ತಟ್ಟೆ ಮುಂದೆ, ಫುಲ್ಲು ಅದನ್ನೇ ಮಾಡಿದ್ದು. ಒಂದು ಬೀಟ್ರೋಟ್ ತುರ್ಕೊಡು ಅಂದರೆ ತುರ್ಕೊಡ್ಲಿಲ್ಲ ನೀನು. ಇನ್ನೂ 1 ಅವರ್ ಬೇಗ ತಿನ್ಬೋದಿತ್ತು ತಿಂಡಿ ನಾವು, ನೀನು ಬೀಟ್ರೋಟ್ ತುರ್ಕೊಟ್ಟಿದ್ರೆ. ಸದ್ಯ ಇಲ್ಲ. ಅಯ್ಯೋ ತಿನ್ನು ಮಾರ, ಇನ್ನೂ ತಿಂತಾ ಇದೆಯಲ್ಲಪ್ಪ, ಆವಾಗಲೇ ಹಿಂಗಂತೀಯ. ಅಯ್ಯೋ ದೇವ, ಮಾಡ್ಕೊಂಡು ಬರ್ತೀನಿ. 3 ದಿನ ರಜಾ ಬಂದ್ಬಿಟ್ಟಿದೆ ಕಂಟಿನ್ಯೂಸ್ ಆಗಿ ಆಫೀಸಿಗೆ. ವೀಕೆಂಡ್, ಸ್ಯಾಟರ್ಡೆ, ಸಂಡೇ, ಜೊತೆಗೆ ಇವತ್ತು ನ್ಯಾಷನಲ್ ಹಾಲಿಡೇ ಎಲ್ಲ, ರಿಪಬ್ಲಿಕ್ ಡೇ. ಇವತ್ತಂತೂ ಯಾಕೋ ಟೈಮೇ ಹೋಗ್ತಾ ಇಲ್ಲ. ವೀಕೆಂಡ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಕೂತ್ಕೊಂಡು ಟಿ ವಿ ನೋಡೋಣ ಅಂದರೆ ಟಿ ವಿ ನೋಡಿ ಬೇಜಾರಾಯಿತು. ಮನು ಅಂತೂ ಬ್ಯುಸಿ ಆಗ್ಬಿಟ್ಟವ್ರು ಇತ್ತೀಚೆಗೆ. ಹೌದು, ಸಖತ್ ಬಿಸಿ.
ಫುಲ್ ಬಿಸಿ ಬಿಸಿ ಅವರು. ಅದಕ್ಕೆ ಡೋರ್ ಹಾಕೊಂಡು ನನ್ನ ಪಾಡಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದ. ತೂಕುಡ್ಕೆ ಬರ್ತಾಯಿತ್ತು, ಅಲ್ಲೇ ತೂಕುಡ್ ಸಾಕಾಯಿತು. ಎಷ್ಟು ಅಂತ ಟಿ ವಿ ನೋಡೋದು, ಸುಮ್ಮನೆ ಯಾವುದಾದ್ರು ಹಳೆ ಪ್ರೋಗ್ರಾಮ್ನ OTTಲಿ ಹಾಕೊಂಡು ನೋಡ್ತಾ ಇದ್ದೀನಿ. ಬೋರ್ ಆಗ್ತಾ ಇದೆ ಅಂತ. ಲೈವ್ ಪ್ರೋಗ್ರಾಮ್ಗಳು ಬರುತ್ತಲ್ಲ, ಅವ್ಯಾವು ಇಷ್ಟನೇ ಆಗಲ್ಲ. ನ್ಯೂಸ್ ನೋಡಿದ್ರೆ ಒಂದೇ ವಿಷಯ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೊರಿತಾ ಇರ್ತಾರೆ, ಅದು ಇಷ್ಟ ಇಲ್ಲ ಅಲ್ವಾ? ಕರೆಕ್ಟ್. ಏನು ಪ್ರೋಗ್ರಾಮ್ ಇವಾಗ ನಿಂದು? ಕರೆಕ್ಟಾಗಿ 1 ಗಂಟೆ 15 ನಿಮಿಷಕ್ಕೆ ನಾವು ಹೋಗಿ ತಗೊಂಡು ಮಲ್ಕೊಂತೀವಿ. ನಾನು ಅದನ್ನೇ ಅನ್ಕೊಂಡೆ. ನಾನು 1:15 ಅನ್ಕೊಂಡಿದ್ದೀನಿ. 1:15 ಮಲ್ಕೊಂಡು 2:15 ಎದ್ದೇಳೋಣ ಅಲಾರಾಮ್ ಇಟ್ಕೊಂಡು ಅಂತ. ಇನ್ನೊಂದು 1/4 ಗಂಟೆ ಟೈಮ್ ಪಾಸ್ ಮಾಡಬೇಕು. 1:15 ಆಗೈತೆ. ಅದು ಟೈಮ್ ಅಂದರೆ ಟೈಮು, ಆ ಕಡೆ ಈ ಕಡೆ ಆಗಬಾರ್ದು. ಅಷ್ಟೊತ್ತಿಗೆ ಮುಗಿಸ್ಕೋಗಿ 1:15 ಮಲ್ಕೊಳ್ಳೋಣ ಕೆಲಸ ಮಾಡ್ಕೊಂಡು 2:15 ಎದ್ದೇಳೋಣ ಆರಾಮಾಗಿ. ಹೋಗಿ ಮಲ್ಕೊಂಡಿದ್ದೀವಿ ಇಬ್ಬರು. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ನಾನಂತೂ. 1 ಅವರ್ ಹಂಗೆ ಡೀಪ್ ಸ್ಲೀಪ್ ಮಾಡಿದ್ರೆ 1 ಅವರ್ ನಿದ್ದೆ ಮಾಡಿದ್ರೂ ಸಾಕು, ಸಫಿಷಿಯೆಂಟ್ ಆಗಿರುತ್ತೆ. ಏನಾದ್ರು ಡಿಸ್ಟರ್ಬ್ ಸ್ಲೀಪ್ ಇದ್ದರೆ ಕಂಟಿನ್ಯೂಸ್ ಆಗಿ 3 hours ಮಲಗಿದ್ರು ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಮಲ್ಕೊಂಡು ಎದ್ದು ಬಂದು ಹೊರಗಡೆ ನೋಡಿದ್ರೆ ಫುಲ್ ಮಳೆ ಮೋಡ ಆಗೋಗ್ಬಿಟ್ಟಿದೆ. ಚಳಿ ಜಾಸ್ತಿ ಮನೆಯೊಳಗೆ, ಫುಲ್ಲು ತಡ್ಕೊಳಕ್ಕಾಗ್ತಾ ಇಲ್ಲ. ಹೆವಿ ಚಳಿ ಮನೆ. ಫಸ್ಟ್ ಆಫ್ ಆಲ್ ಇಲ್ಲಿ ಚಳಿ ಜಾಸ್ತಿ. ವಿಂಟರಲ್ಲಂತೂ ಬಿಡಿ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು. ನಮಗೆ ಬಂದಾಗ್ಲಿಂದನೂ ಹೆಚ್ಚು ಕಮ್ಮಿ ಚಳಿನೇ ಇಲ್ಲಿ, ಶೆಕೆ ನೋಡೇ ಇಲ್ಲ. ಎಕ್ಸಾಕ್ಟ್ಲಿ. ಹೊರಗಡೆ ನೋಡಿದ್ರೆ ಹೆಂಗಾಗಿದೆ, ಮಳೆ ಮೋಡ ಅಂದರೆ ಬೆಳಕೇ ಇಲ್ಲ ಹಂಗಾಗಿದೆ. ಸಂಜೆ 7 ಗಂಟೆ ಇರಲಿರುತ್ತಲ್ಲ ಆ ಥರ ಆಗಿದೆ. ಈಗ 4 ಗಂಟೆಲ್ಲೇ ನಮ್ಮನೆ ಓನರ್ ಬಂದಿದ್ದಾರೆ. ನಮ್ಮದು ಸ್ವಲ್ಪ ಫ್ಲಶ್ ಟ್ಯಾಂಕ್ದು ಓವರ್ಫ್ಲೋ ಆಗ್ತಾ ಇತ್ತು ವಾಟರು. ಅದನ್ನು ಫೋನ್ ಮಾಡಿ ಹೇಳಿದ್ದೆ, ಪ್ಲಂಬರ್ಗೆ ಫೋನ್ ಮಾಡಿಬಿಟ್ಟು ಬಂದಿದ್ದಾರೆ. ಈಗ ಊಟ ಮಾಡಿಬಿಟ್ಟು ಕೂತಿದೆ ನಾನು. ಇವ್ರು ಯಾಕೋ ಊಟ ಗೀಟ ಎಲ್ಲ ಏನೂ ಮಾಡಿಲ್ಲ ಸಾಹೇಬ್ರು. ಅವ್ರಿಗೆ ಬೇಕಿರೋದು ತಡಕ್ತವ್ರೆ, ಅದು ಖಾಲಿ ಆಗೋಗ್ಬಿಟ್ಟಿದೆ ಪಾಪ. ಎಕ್ಸಾಕ್ಟ್ಲಿ. ಹೋಗಿ ನಿಮ್ಮ ಕೆಲಸ ನೋಡಿ, ನಾವು ಹೋಯ್ತೀವಿ. ಹೋಗಪ್ಪ ತಗೊಂಡು ಬಾ, ಖಾಲಿಯಾಗಿದೆ ಹಾಲು ಅಂದರೆ. ಈ ಕ್ಲೈಮೇಟಲ್ಲಿ ನನಗೆ ಹೋಗೋಕ್ಕಾಗಲ್ಲ ಅಂದ್ಕೊಂಡು ಕೂತವ್ರೆ. ನನಗೂ ಅದೇ ಬೇಕಿತ್ತು. ಈ ಕ್ಲೈಮೇಟಲ್ಲಿ ನಮಗೂ ಅಡುಗೆ ಮನೆಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಏನೋ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಇದ್ದೀನಿ. ಒಳಗಡೆ ಪ್ಲಂಬಿಂಗ್ ಕೆಲಸ ನಡೀತಾ ಇದೆ. ನಮಗೊಂದು ಕಾಫಿ ಹೋಗ್ತಾ ಇದೆ ರೂಮ್ಗೆ. ಆಚೆ ಕಡೆ ಎಲ್ಲಾದರೂ ಸುತ್ತಕ್ಕೆ ಹೋಗೋಣ ಅಂದರೆ ಬೆಳಗ್ಗೆಯಿಂದ ಹೆವಿ ಹೆಡ್ಡೇಕು. ಒಂದು ರೌಂಡ್ ಸುತ್ಕೊಂಬರೋಣ ಬಿಸಿಲಲ್ಲಿ ಅಂದರೆ ಬೆಳಗ್ಗೆಯಿಂದ ಬಿಸಿಲಿನ ಮಳೆ ಹರಿತಾ ಇದೆ ಇವತ್ತು. ಇನ್ನೊಂದೇನು ಗೊತ್ತಾ, ಇವತ್ತು ರಿಪಬ್ಲಿಕ್ ಡೇ. ಈಗ ರಿಯಲೈಸ್ ಆಯ್ತು ನನಗೆ ಇವಾಗ ರಿಲೀಸ್ ಆಗ್ತದೆ. ಅದು ಏನು ಇವಾಗ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಈಗ ಸ್ಕ್ರಾಲ್ ಮಾಡ್ಬೇಕಾದ್ರೆ ನೋಡಿದಾಗ ಅದರಲ್ಲಿ ಹಾಕಿದ್ರು ರಿಪಬ್ಲಿಕ್ ಡೇ. ಇವತ್ತು 26 ಅಂದ್ಕೊಂಡು ನನಗೆ ಅದು ಗೊತ್ತಿಲ್ಲ. ನನಗೇನು ರಜದಲ್ಲಿ ಇದ್ದೀನಿ ಅನ್ಕೊಂಡೆ, ರಜಾ ಹಾಕೊಂಡಿದ್ದೀನಿ. ನಾನು ಸಂಡೇನಲ್ಲೇ ಇದ್ದೀನಿ ಇವತ್ತು. ಹಂಗೆ ಸೊ ಹಿಂಗೆ ಆಗೋಗಿದೆ ಡೇ. ಯಾವುದು ಅನ್ನೋದು ಗೊತ್ತಿಲ್ಲ, ಹೆಂಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಆಯ್ತು ಪ್ರಾಬ್ಲಮ್ ವರ್ಕು ಇಲ್ಲ, ಇನ್ನು ಮಾಡ್ತಾವ್ರೆ. ಓಕೆ, ಈಗ ನಾವು ಕಾಫಿ ಕುಡಿತೀವಿ. ಅದಾದಮೇಲೆ ಫ್ರೆಶನ್ ಅಪ್ ಆಗಿ ಸ್ವಲ್ಪ ಶೇವ್ ಮಾಡ್ಕೊಂಡು ರೆಡಿ ಆಗೋಣ ಅಂತಿದ್ದೀವಿ. ಬಾತ್ರೂಮ್ ಲಾಕ್ ಆಗಿದೆ, ಕೆಲಸ ನಡೀತಾ ಇದೆಯಲ್ಲ ಅಲ್ಲಿ ಪ್ಲಂಬಿಂಗ್ ಕೆಲಸ. ಅದೊಂದಿದೆ, ಲಾಕ್ ಆಗಿದೆ. ಯಾಕೋ ಜ್ವರ ಬರೋ ಫೀಲಿಂಗ್ ಆಗ್ತಾ ಇದೆ. ಕ್ಲೈಮೇಟು ಹಂಗೆ ಇದೆ, ಹೊರಗಡೆ ಸಡನ್ ಮಳೆ ಸ್ಟಾರ್ಟ್ ಆಗೋಗಿದೆ. ಇನ್ನೊಂದೇನಂದ್ರೆ ಒಂದ್ಸರಿ ಹೆಡ್ಡೇಕ್ ಬಂದರೆ 3-4 ಡೇಸ್ ನಾನು ಹೋಗ್ತಾ ಇದ್ದಾರೆ ನಡುವೆ. ಯಾಕೋ ಈಗ ರೀಸೆಂಟ್ ತಲೆ ಇದೆ ಅಂತ ಪ್ರೂವ್ ಮಾಡ್ತಾ ಇರೋದು. ಹಂಗಾಗ್ಬಿಡಿದೆ. ತಲೆ ಇರೋರಿಗೆ ತಾನೇ ತಲೆನೋವು ಬರೋದು. ಕರೆಕ್ಟು. ಪಕ್ಕದಲ್ಲಿ ಇದ್ರೂ ಹಂಗೆ ಬರುತ್ತೆ ತಲೆನೋವು. ಮನು ಯಾವುದೋ ಹಾರರ್ ಮೂವಿ ನೋಡಂಗಿದ್ದಾರೆ ಕೂತ್ಕೊಂಡು. ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾನು ಕೂತ್ಕೊಂಡು ದಾಳಿಂಬೆ ಹಣ್ಣು ತಂದಿದ್ವಿ, ಬಿಡಿಸ್ತಾ ಇದ್ರೆ ಈ ಸೀಡ್ಸಲ್ಲಿ ಒಂದು ಸ್ವಲ್ಪನೂ ಜ್ಯೂಸೇ ಇಲ್ಲ, ಬರೀ ಸೀಡೇ ಕಾಣಿಸ್ತಾ ಇದೆ. ಏನು ಮನು, ಈ ದಾಳಿಂಬೆ ಹಣ್ಣು ನಾವು ತಂದಿದ್ದು ವೇಸ್ಟು. ಇದ್ರೊಳಗೆ ಜ್ಯೂಸೇ ಇಲ್ಲ, ಬರೀ ಸೀಡೆ ಐತೆ. ನಾನು ಬೇರೆ ತಗೊಂಡು ನೀವು ತಗೊಳ್ಳಿಲ್ವಲ್ಲ. ಇದು ಅದಲ್ಲ, ಮೊನ್ನೆ ತಂದಿದ್ವಲ್ಲ ಅದು. ಅಲ್ಲ, ನೋಡ್ತಿದ್ದಂಗೆ ಗೊತ್ತಾಯ್ತು ಅದ್ರಲ್ಲಿ ಇರಲ್ಲ ಅಂತಾನೆ ನಾನು ಹೇಳಿದ್ದು ತಗೋಬೇಡ. ನೀನೇ ಬೇಕು ಬೇಕು ಅಂತ ಇದೆ ತಗೊಂಡು. ಬರೀ ಸೀಡೆ ತಿನ್ನೋದು ಹೋಗ್ಲಿ, ಚೆನ್ನಾಗೈತೆ ನೋಡ್ತೀನಿ. ಚೆನ್ನಾಗಿಲ್ಲ ಗೊತ್ತು, ಅದೇ ಹೆಂಗೆ ಹೇಳ್ಬಿಡ್ತೀಯ. ಅದ್ರಲ್ಲಿ ಏನು ಇಲ್ಲ, ಅದು ಒಣಗೋಗೈತೆ. ಆಚೆ ಕಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ. ಅದೊಂಥರ ನಿಮಗೆ ನೋಡಿದ ತಕ್ಷಣ ಫ್ರೆಶ್ ಅನ್ಸುತ್ತೆ. ಬತ್ತೋದು ಇದು ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳಿ ತಗೋಬೇಡ ಅಂತ. ನಾನೇ ಎಡವಟ್ ಮಾಡ್ಕೊಂಡೆ. ಎಂಜಾಯ್ ಮಾಡು. ಬರೀ ಸೀಡು, ಜ್ಯೂಸೇ ಇಲ್ಲ. ಇನ್ನೇನು ಮಾಡೋದು, ತಂದ್ಬಿಟ್ಟಿದ್ದೀವಲ್ಲ, ಖಾಲಿ ಮಾಡಬೇಕಲ್ಲ. ಅದಕ್ಕೆ ಬಿಡಿಸ್ತಾ ಇದ್ದೆ. ಬಿಡಿಸಿಟ್ಟು ತಿಂದಾಕೋಣ ಅಂತ. ಬಿಡಿಸೋದೇ ಒಂದು ಹಿಂಸೆ. ಇದನ್ನ ಎಷ್ಟು ಈಸಿಯಾಗಿ ಬಿಡಿಸ್ತಾ ಇದ್ದೀನಿ ಗೊತ್ತಾ. ಇದು ಬರೀ ಗಟ್ಟಿ ಗಟ್ಟಿ ಸೀಡ್ಸ್ ಇರೋದ್ರಿಂದ ಆರಾಮಾಗಿ ಬರ್ತಾ ಇದೆ. ಈ ಜ್ಯೂಸ್ ಇರೋದಾದ್ರೆ ಪಿಚಕ್ ಪಿಚಕ್ ಅಂತ ಇರುತ್ತೆ, ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ. ಅದು ತರಕಾರಿ ಬೇಕಿತ್ತು, ಇಲ್ಲೇ ಬರ್ತಾವ್ರೆ ಮನು. ಅಯ್ಯೋ, ನನ್ನ ಗಂಡನಂತೂ ನಾನು ಹುಡ್ಕೊಂಡು ಬಂದು ಡೋರ್ ತೆಗ್ದು ಮಾತಾಡ್ಸಿದ್ದೆ ಆಯ್ತು ಇವತ್ತೆಲ್ಲ. ತರಕಾರಿ ಅವ್ರು ಬರ್ತಾವ್ರೆ, ತಗೋಬಿಡ್ಲ ಇಲ್ಲೇ. ಎಲ್ಲಿ ತಗೊಂಡ್ರೆ ತರಕಾರಿನೇ ಅಲ್ವಾ. ಅದೇ ಇಲ್ಲಿ ಆಪ್ಷನ್ ಕಮ್ಮಿ ಇರುತ್ತೆ, ಅಲ್ಲಿಗೋದ್ರೆ ಆಪ್ಷನ್ ಜಾಸ್ತಿ ಇರುತ್ತೆ. ಅಲ್ಲಿ ಆಪ್ಷನ್ ಜಾಸ್ತಿ ಇದ್ರೆ ನೀನು ತಗೊಳ್ಳೋದೇ, ಕಮ್ಮಿ ಇದ್ರೆ ನೀನು ತಗೊಳ್ಳೋದೇ. ನಾನು ತಗೊಳ್ಳೋದು ಇವ್ರ ಹತ್ರ ಇರಬೇಕಲ್ಲ, ಅದು ಮ್ಯಾಟರ್. ಅದೇ ಹೇಳ್ತಿಲ್ಲ, ಅವ್ರಿಗೂ ಗೊತ್ತು ನಿನ್ನಂತವರೇ ಎಲ್ಲ ಕಡೆನೂ ಇರ್ತಾರೆ ಅಂದ್ಬಿಟ್ಟು ಅದನ್ನೇ ತರ್ತಾರೆ. ಬಾ, ನಾನು ಒಬ್ಳೆ ಹೋಗಕ್ಕೆ ಭಯ ಆಗುತ್ತೆ. ಯಾಕೆ ಹೇಳು, ಏನಕ್ಕೆ ಭಯ? ನಿನ್ನ ನೋಡಿ ಅವ್ನು ಹೆದರ್ಕೋಬೇಕು ಹೊರತು ಅವ್ನು ನೋಡಿ ನೀನು ಹೆದರ್ಕೊ. ಅವ್ರಿಗೆ ಭಯ ಆಗತ್ತೆ ಅಂತ ಹೇಳಿದ್ ನಾನು. ಹೆಂಗೋ ಬದುಕಂತ ಇನ್ನೊಂದು ಎಷ್ಟು ಜನ ನೋಡಿರಲ್ಲ ಅವರು. ಬಟ್ ನನ್ನ ನೋಡಿರಲ್ವಲ್ಲ. ಆಯ್ತು.
ಈರುಳ್ಳಿಗೆ 2 ಡೇಸಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಖಾಲಿಯಾಗಿದೆ. ಅದು 100 ರುಪೀಸ್ಗೆ 3 ಕಿಲೋ 4 ಕಿಲೋ ಅನ್ಕೊಂಡು ಬರ್ತಾರಲ್ಲ, ಅವ್ರ ಹತ್ರ ತಗೊಂಡ್ರೆ ವರ್ತು ಅಂತ. ಯಾಕೋ ಬಂದೇ ಇಲ್ವಾ, ಇಲ್ಲ ಅವ್ರು ಬಂದಾಗ ನಾನು ಇನ್ನೂ ಮಲಗಿರ್ತೀನ ಗೊತ್ತಿಲ್ಲ. ಒಣಲ್ ಸೌಂಡೇ ಕೇಳಿಸಿಲ್ಲ ಈರುಳ್ಳಿದೆ 2-3 ದಿನದಿಂದ. ಈಗ ಬರೀ ತರಕಾರಿ ಬಂದಿದೆ ತಗೊಂಡು ಬರೋದು. ಹಿಂಗೆ ಬೆಳಗ್ಗೆಯಿಂದ ಟಿವಿ ಬರೀ ಸ್ಕ್ರೀನ್ ಸೇವರ್ಗಳು ಮಾತ್ರ ಓಡ್ತಾನೆ ಇರ್ತೈತೆ. ಏನೋ ಭಾಳ ತರಕಾರಿ ತಗೊಂಡ್ಬರ್ತೀನಿ ಅಂತ ಹೋದ್ರೆ ತಂದಿರೋದು ಕೈಗೆ ಹಿಡ್ಕೊಂಡ್ಬಂದ್ರೆ ಒಂದು ಟೊಮೊಟೊ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು. ರಾತ್ರಿ ಊಟ ಆಗೋದು ಏನು ಗೊತ್ತಾ, ನಮ್ಮ ಮನೇಲಿ ಟೊಮೊಟೊ ಗೊಜ್ಜು 100%. ನೀನು ಆಲ್ರೆಡಿ ಸಾಯಂಕಾಲನೇ ಫಿಕ್ಸ್ ಮಾಡಿ ಇಟ್ಟಿದ್ಯಾ ಟೊಮೆಟೊ ಗೊಜ್ಜು ಬೇಕು ಅಂತ. ಅಲ್ಲಿ ಆಗ್ಲಕಾಯಿ ಇತ್ತು, ತಗೊಳ್ಳಿ ಅಂತ ಫೋರ್ಸ್ ಮಾಡಿದ್ರು. ನನಗೆ ಇಷ್ಟ ಆಗ್ಲಕಾಯಿ ತಗೊಂಡು ತಿನ್ಬೇಕು. ನೀನ್ ತಿನ್ನಲ್ವೇ? ಅಯ್ಯೋ ನನ್ನ ಯಾಕೆ ಇಟ್ಕೊಂತೀಯ? ಒಂದ್ ಅಡ್ಗೆ ಮಾಡೋದೇ ಕಷ್ಟ, ಅದ್ರಲ್ಲಿ ಎರಡೆರಡು ಬೇರೆ ಮಾಡ್ತಾರಂತೆ. ಇವ್ರಿಗೊಂದು ನನ್ಗೊಂದು ಬಂದ್ಬಿಡು. ಇದೇನು 5 ಸ್ಟಾರ್ ಹೋಟ್ಲು ಕೆಟ್ಟೋಯ್ತಾ? 2-3 ಅಡುಗೆ ಮಾಡಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.